ನೋಡಿ, ಮುಂದಿನ ರಾಶಿ ಕಟಕ ರಾಶಿ. ಈ ವಿಶ್ವವಸು ನಾಮ ಸಂವತ್ಸರ ಕಟಕ ರಾಶಿಯವರಿಗೆ ಯಾವ ರೀತಿ ಇದೆ ನೋಡುವಂಥದ್ದು. ನೋಡಿ, ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿಯಿಂದ ಮುಕ್ತಿ ಸಿಗುತ್ತೆ ಈ ವರ್ಷ. ನೋಡಿ, ಅಷ್ಟಮ ಶನಿ ಬಂದಾಗ ತುಂಬ ಆರೋಗ್ಯ ಸಮಸ್ಯೆ ಅನುಭವಿಸಿರ್ತೀರಾ, ಆಕ್ಸಿಡೆಂಟ್ಗಳು, ಅಪಘಾತಗಳು, ಪದೇ ಪದೇ ಅಪಘಾತಗಳನ್ನು ಅನುಭವಿಸಿರ್ತೀರಾ. ಅವ್ರಿಗೆಲ್ಲರಿಗೂ ಕೂಡ ಈ ವರ್ಷ ಮುಕ್ತಿ ಸಿಗೋದು. ಯಾಕಂದರೆ ನಿಮಗೆ ಶನಿ ಅಷ್ಟಮ ಶನಿ ಬಿಟ್ಟು ಹೋದ. ಯಾಕೆಂದರೆ ನಿನ್ನೆಯಿಂದನೂ ಕೂಡ ಅಷ್ಟಮ ಶನಿ ನಿಮಗೆ ಹೋಗಿರುವಂಥದ್ದು. ಇನ್ನು ಮಾರ್ಚಿಂದ ಮೇ ತನಕ ಉತ್ತಮ ಅಭಿವೃದ್ಧಿ ಇರುತ್ತೆ. ಇನ್ನು ಕೆಲಸ ಕಾರ್ಯದಲ್ಲಿ ಅನುಕೂಲ ಉಂಟಾಗುತ್ತೆ. ವಿದೇಶಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯದಲ್ಲಿ ಕೂಡ ಹೆಚ್ಚು ಲಾಭವನ್ನು ಪಡಿತೀರಾ. ಯಾರೆಲ್ಲ ಕಟಕ ರಾಶಿಯವರು ವಿದೇಶದಲ್ಲಿ ಕೆಲಸ ಕಾರ್ಯಗಳು ಮಾಡ್ಕೊಳ್ತಾ ಇರ್ತೀರಾ, ಅದಕ್ಕೆ ಸಂಬಂಧಪಟ್ಟಂತಹ ಯೋಚನೆಯನ್ನು ಮಾಡ್ತಾ ಇರ್ತೀರ, ಅವ್ರಿಗೆ ಆ ಕಾರ್ಯಗಳಲ್ಲಿ ಹೆಚ್ಚು ಲಾಭವನ್ನು ಪಡಿತಾರೆ. ಇನ್ನು ವಿದೇಶದಲ್ಲಿ ಉದ್ಯೋಗಕ್ಕೋಸ್ಕರ ಹುಡುಕುವಂಥವ್ರಿಗೂ ಕೂಡ ಕೆಲಸ ಸಿಗುತ್ತೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಕಟಕ ರಾಶಿಯವರು ನೋಡಿ, ಬೇರೆ ದೇಶದಲ್ಲಿ ಏನಾದರೂ ಕೆಲಸ ಮಾಡಬೇಕು ಅಂದ್ಕೊಳ್ತಾ ಇತ್ತು, ಇಷ್ಟು ದಿನ ಆಗ್ತಾ ಇಲ್ಲ. ಯಾಕೆಂದರೆ ಅಷ್ಟಮ ಶನಿ ಇದ್ದಾಗ ಕೆಲಸ ಕಾರ್ಯಗಳು ಆಗಿರಲ್ಲ. ನೋಡಿ, ಕೈ ಬಿಡಬೇಡಿ, ಇವಾಗ ಮಾಡ್ಕೊಳ್ಳಿ. ನಿಮಗೆ ಕಟಕ ರಾಶಿಯವ್ರಿಗೆ ಈ ವರ್ಷ ನೀವು ಅಂದ್ಕೊಂಡಂತಹ ಕೆಲಸಗಳು, ವಿದೇಶಕ್ಕೆ ಹೋಗುವಂತಹ ಸೂಚನೆಗಳು ಕೂಡ ಇರುವಂಥದ್ದು. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂಥದ್ದು ಶುಭ ಕಾರ್ಯಗಳು ನಡೆಯುತ್ತೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಈ ಕಟಕ ರಾಶಿಯವರು ಅಂದರೆ ಮದುವೆ ವಿಚಾರವಾಗಿ ನೋಡ್ತಾ ಇರ್ತೀರ, ಅವ್ರಿಗೆ ಅನುಕೂಲ ಆಗುತ್ತೆ. ಈ ವರ್ಷ ಮದುವೆ ಆಗುತ್ತೆ. ಇನ್ನು ಮೇ 2025 ಗುರು 12ನೇ ಮನೆ ವ್ಯಯಸ್ಥಾನಕ್ಕೆ ಬರುವುದರಿಂದ ತೊಂದರೆಗಳು ಉಂಟಾಗುತ್ತೆ. ನೋಡಿ, ಇದನ್ನು ತಿಳ್ಕೊಬೇಕು, ಗಮನಿಸ್ಕೊಳ್ಬೇಕಾಗುತ್ತೆ. ಮೇ 12ನೇ ವ್ಯಯಸ್ಥಾನಕ್ಕೆ ಬರ್ತಾನೆ ಗುರು, ಯಾವತ್ತು ಮೇ 12ನೇ ತಾರೀಕು. ಅದರಿಂದ ಏನು ಮಾಡಬೇಕು, ತೊಂದರೆಗಳು ಉಂಟಾಗುತ್ತೆ. ರಾಹು ಕೇತುವಿನ ಸಂಕ್ರಮಣದಿಂದಾಗಿ ಬೇಡವಾದ ಖರ್ಚುಗಳು ಕೂಡ ಹೆಚ್ಚಾಗುತ್ತೆ. ಸುಮ್ಮನೆ ವಿನಾಕಾರಣ ಖರ್ಚುಗಳಾಗುತ್ತೆ. ಸುಮ್ಮನೆ ಯಾವುದೋ ಬೇಡವಾಗಿರೋ ವಿಚಾರಕ್ಕೆ ಸುಮ್ಮನೆ ಹಣ ಖರ್ಚಾಗುವಂಥದ್ದಿರುತ್ತೆ ಕುಟುಂಬದಲ್ಲಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳು ಅನುಭವಿಸ್ತೀರಾ. ವೃತ್ತಿ ಜೀವನದಲ್ಲಿ ಕೂಡ ಉತ್ತಮವಾಗಿರಲ್ಲ ಅಂತ ಹೇಳ್ತಾ ಇದೆ. ಮಾಡುವಂಥ ಕೆಲಸ ಕಾರ್ಯಕ್ಷೇತ್ರದಲ್ಲಿ ಕೂಡ ಕಷ್ಟಗಳು ಅನುಭವಿಸುವಂಥದ್ದು. ಇನ್ನು ತುಂಬ ಕಷ್ಟಗಳನ್ನು ಎದುರಿಸಬೇಕಾಗುತ್ತೆ ಈ ವರ್ಷ. ಆದರೆ ಜಾಗೃತರಾಗಿರಬೇಕು. ಅಷ್ಟಮದಲ್ಲಿ ರಾಹುವಿನ ಪ್ರಭಾವ ಇರುತ್ತೆ. ರಾಹುಕೇತು ಸಂಚಾರದಲ್ಲಿ ಸಾಲ ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ಸಾಲ ಮಾಡಬಾರ್ದು. ಸಾಲದ ವಿಚಾರವಾಗಿ ತೊಂದರೆಗಳು ಅನುಭವಿಸ್ತೀರಾ. ಇನ್ನು ವಿದ್ಯಾರ್ಥಿಗಳಿಗೆ ಏಳಿಗೆ ಇಲ್ಲ ಅಂತ ಹೇಳುವಂಥದ್ದು. ವಿದ್ಯಾರ್ಥಿಗಳು ಕೂಡ ತೊಂದರೆ ಇದೆ. ಅವ್ರು ಏನು ಮಾಡಬೇಕು, ಜಾಗೃತರಾಗಿ ವಿದ್ಯಾಭ್ಯಾಸದ ಕಡೆ ಗಮನವನ್ನು ಕೊಡಬೇಕು. ಇನ್ನು ಯಾರಾದರೂ ಈ ಹೃದಯ ರೋಗದ ಸಂಬಂಧಿಗಳು ಇದ್ದರೆ ಹೆಚ್ಚಾಗುತ್ತೆ, ನೋಡ್ಕೊಳ್ಬೇಕು, ಗಮನಿಸ್ಕೊಳ್ಬೇಕು. ಕಟಕ ರಾಶಿಯವರು ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಸ್ವಲ್ಪ ಜಾಗೃತರಾಗಿರಬೇಕು. ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಮಾಡ್ಕೊಳ್ಬೇಕು, ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಹೇಳ್ತಾ ಇದೆ. ಇನ್ನು ಇದರ ಪರಿಹಾರವಾಗಿ ನೋಡಿ, ತಿಂಗಳಿಗೊಮ್ಮೆ ಪೌರ್ಣಮಿ ತಿಥಿ ಎಂದು ಯಾವಾಗ ಪೌರ್ಣಮಿ ಬರುತ್ತೆ ಅದನ್ನೇ ನೋಡಿಕೊಂಡು ಕಡಲೆಕಾಳನ್ನು ಪೂಜೆ ಮಾಡಿ ದಾನ ಮಾಡಬೇಕು ಗುರು ದೇವಸ್ಥಾನಕ್ಕೆ ಅಂತ ಹೇಳ್ತಾ ಇದೆ. ಮನೆಯಲ್ಲಿಟ್ಟು 1 kg ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಡಲೆಕಾಳನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ ಅದನ್ನು ಪೌರ್ಣಮಿಯ ಸಂಜೆ ದಾನವನ್ನು ಮಾಡಿ ಅನುಕೂಲ ಆಗುವಂಥದ್ದು ಕಟಕ ರಾಶಿಯವರಿಗೆ.